ಗಡಿಯಲ್ಲಿ ಕನ್ನಡಕ್ಕೆ ಅಪಮಾನವನ್ನ ಮಾಡಲಾಗ್ತಾ ಇದೆ. ಶಾಲೆಗಳಲ್ಲಿ ಟೀಚರ್ಗಳನ್ನ ನೇಮಕ ಮಾಡಲಾಗದೆ ಅವಮಾನವನ್ನ ಮಾಡಲಾಗ್ತಾ ಇದೆ. ಪದೇ ಪದೇ ಗಡಿ ಈ ವಿಷಯದಲ್ಲಿ ಖ್ಯಾತೆ ತೆಗಿತಾನೆ ಬರ್ತಾ ಇದೆ. ಕನ್ನಡ ಪ್ರಾಧಿಕಾರ, ಗಡಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಅನುದಾನ ಪಡಿತಾ ಇದ್ರು, ಅಭಿವೃದ್ಧಿಯನ್ನ ಯಾಕೆ ಮಾಡ್ತಾ ಇಲ್ಲ? ಕನ್ನಡ ವೃದ್ಧಿಗೆ ಶ್ರಮಿಸಬೇಕಾದವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಗಡಿ ಭಾಗದಲ್ಲಿ ಕನ್ನಡವನ್ನ ಉಳಿಸಿಕೊಳ್ಳೋದಕ್ಕೆ ವಿಫಲ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಪದೇ ಪದೇ ಕನ್ನಡಕ್ಕೆ ಅವಮಾನವನ್ನ ಮಾಡಲಾಗ್ತಾ ಇದೆ. ಕನ್ನಡವನ್ನ ಕಲಿತೀವಿ ಅಂತ ಇದ್ರೂ ಕೂಡ ಕನ್ನಡಕ್ಕೆ ಹತ್ತಿಕ್ಕುವಂತಹ ಕೆಲಸಗಳನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ. ಕಾಸರಗೋಡು ಆಯ್ತು, ಬೆಳಗಾವಿಯಲ್ಲೂ ಕೂಡ ಇದೀಗ ಕನ್ನಡಿಗರ ಹಕ್ಕನ್ನ ಕಸಿಯುವಂತಹ ಕೆಲಸಗಳು ಆಗ್ತಾ ಇದೆ. ಕನ್ನಡಿಗರ ಹಕ್ಕನ್ನ ಕಿತ್ತುಕೊಳ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ. ಗಡಿಯಲ್ಲಿನ ಕನ್ನಡ ಶಾಲೆಗಳನ್ನ ಮುಚ್ಚೋದಕ್ಕೆ ಕುತಂತ್ರವನ್ನ ಕೂಡ ನಡೆಸಲಾಗ್ತಾ ಇದೆ. ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕ ಮಾಡಲಾಗಿದೆ. ಕನ್ನಡದ ಮಕ್ಕಳಿಗೆ ಬಲವಂತವಾಗಿ ಮರಾಠಿಯನ್ನ ಹೇರಿಕೆ ಮಾಡಲಾಗ್ತಾ ಇದೆ. ಏಕನಾಥ್ ಶಿಂದೆ ಸರ್ಕಾರ ವಿರುದ್ಧ ಕನ್ನಡಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜತ್ತ ಹಾಗೂ ಅಕ್ಕಲಕೋಟ ತಾಲೂಕಿನ ಮಕ್ಕಳಿಗೆ ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಅನ್ನುವಂತಹ ಪ್ರಶ್ನೆ. ತಾಕತ್ತಿಲ್ವಾ ಹಾಗಿದ್ರೆ ಕನ್ನಡವನ್ನ ಉಳಿಸೋದಕ್ಕೆ ಇವರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಮೈಲಾರಿ, ಗಡಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಕನ್ನಡ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಕನ್ನಡವನ್ನ ಹತ್ತಿಕ್ಕುವಂತಹ ಕೆಲಸಗಳು ಯಾಕೆ ಆಗ್ತಾ ಇದೆ ಅಂತ ಕರ್ನಾಟಕ ಸರ್ಕಾರಕ್ಕೆ ತಾಕತ್ತಿಲ್ವಾ ಹಾಗಾದ್ರೆ? ಖಂಡಿತ ರಮ್ಯ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದ್ರೂ ಕೂಡ ಅದು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಿಲ್ಲ. ಮತ್ತು ಗಡಿ ಸಂರಕ್ಷಣಾ ಅಭಿವೃದ್ಧಿ ಅಧಿಕಾರಿಗಳನ್ನ ಅಂದರೆ ಅಧ್ಯಕ್ಷರನ್ನ ಕೂಡ ಈವರೆಗೂ ನೇಮಕ ಮಾಡಿಲ್ಲ. ಈ ಪರಿಣಾಮವಾಗಿ ಮಹಾರಾಷ್ಟ್ರದಲ್ಲಿ ಇರುವಂಥ ಕನ್ನಡಿಗರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಸುಮಾರು 145 ಶಾಲೆಗಳಿವೆ. ಆ ಶಾಲೆಗಳ ಪೈಕಿ 400 ಶಿಕ್ಷಕರ ಅವಶ್ಯಕತೆ ಇದೆ. ಮತ್ತು ಜೊತೆಗೆ 280 ಶಾಸಕರು ಅಲ್ಲಿ ಇದ್ರೂ ಕೂಡ ಈಗ ಮರಾಠಿ ಭಾಷೆಯನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇರುವಂಥ ಪ್ರಯತ್ನವನ್ನು ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಅವರ ಸರ್ಕಾರ ಮಾಡ್ತಿದೆ. ಜತ್ ತಾಲೂಕಿನ ಮತ್ತು ಅಕ್ಕಲಕೋಟ್ ತಾಲೂಕಿನಲ್ಲಿ ಇರುವಂಥ 11 ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿದೆ. ಅದು ಕನ್ನಡ ಇರುವಂಥ ಶಾಲೆಗಳಿಗೆ ಮರಾಠಿ ಭಾಷೆಯ ಶಿಕ್ಷಕರನ್ನ ನೇಮಕ ಮಾಡುವ ಮೂಲಕ ಮಕ್ಕಳ ಮೇಲೆ ಬಲವಂತವಾಗಿ ಮರಾಠಿ ಭಾಷೆಯನ್ನು ಹೇರುವ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಮಕ್ಕಳ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಮಾಡ್ತಿದೆ ಅನ್ನೋ ಒಂದು ಗಂಭೀರ ಆದ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಅಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಮುಚ್ಚೋಕೆ ಇದೊಂದು ಮಾಸ್ಟರ್ ಪ್ಲ್ಯಾನನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ ಅನ್ನೋ ಒಂದು ಆರೋಪವನ್ನು ಅಲ್ಲಿರುವಂಥ ಗಡಿ ಭಾಗದ ಕನ್ನಡಿಗರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂಥ ರಾಜ್ಯ ಸರ್ಕಾರ ಇರ್ಬೋದು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ ಸಕಲ ಸೌಲಭ್ಯವನ್ನು ಮರಾಠಿ ಭಾಷಿಕರಿಗೆ ಸಕಲ ಸೌಲಭ್ಯವನ್ನು ಕೊಡ್ತಿದೆ. ಆದರೆ ಗಡಿ ಪ್ರಾಧಿಕಾರ ಇನ್ನೂ ಮಾಡ್ತಿಲ್ಲ. ಅಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬಂದಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.